ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಯಾರೊಂದಿಗೂ ಕೂಡ ಮಾತನಾಡ್ತಾ ಇಲ್ಲ. ಮೌನಕ್ಕೆ ಶರಣಾಗಿರುವ ರಾಬರ್ಟ್ ನಡೆದಿರುವ ಘಟನೆ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ದಾರಂತೆ ದಾಸ. ಬೇರೆ ಕೈದಿಗಳು ನೋಡೋದಕ್ಕೆ ಬಂದ್ರೂ ಕೂಡ ದರ್ಶನ್ ಮಾತನಾಡಿಸ್ತಾ ಇಲ್ಲ ಅವ್ರ ಜೊತೆ. ಅಂದ್ರೆ ಜೈಲ್ ಅಂದ್ರೆ ಬೇರೆ ಕೈದಿಗಳಿರ್ತಾರೆ. ಆಬ್ವಿಯಸ್ಲಿ ಈಗ ಸ್ಟಾರ್ ನಟ ಆಗಿರೋದ್ರಿಂದ ದರ್ಶನ್ ಇದ್ದಾರೆ ಮಾತನಾಡಿಸ್ಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇರುತ್ತೆ. ಅವ್ರು ಬಂದು ಮಾತನಾಡಿದ್ರೂ ಕೂಡ ದರ್ಶನ್ ಅವರೊಟ್ಟಿಗೂ ಕೂಡ ಬಾಯ್ ಬಿಡ್ತಾ ಇಲ್ಲ, ಏನೂ ಮಾತನಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು. ಎಂಥ ಪರಿಸ್ಥಿತಿ ಬಂದುಬಿಡ್ತು ನನಗೆ ಅಂತ ಹೇಳಿ ನಡೆದಿರುವಂತಹ ಘಟನೆ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವಂತಹ 8 ಆರೋಪಿ ದರ್ಶನ್. ಮತ್ತೊಂದು ಕಡೆ ವಿನಾಯಿತಿ ನೀಡಿದ್ದ ದಚ್ಚು ಪಿಸ್ತೂಲ್ ಸೀಸ್ಗೆ ಪೊಲೀಸರು ಸಿದ್ಧತೆಗಳನ್ನ ಕೂಡ ನಡೆಸಿಕೊಳ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇದೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 6 ದಿನಗಳು ಕಳಿತು. ಅಂದಿನಿಂದ ಇಂದಿನವರೆಗೂ ಜೈಲಿನಲ್ಲಿ ಯಾರೊಂದಿಗೂ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.